ಇದು ನಮ್ಮ ಕ್ಷೇತ್ರದಲ್ಲಿ 200 ವರ್ಷಕ್ಕೂ ಹೆಚ್ಚು ಕಾಲ ಇತಿಹಾಸವುಳ್ಳಂತ ಒಂದು ಇಲ್ಲಿ ಒಂದು ಲಿಂಗ ಸ್ಥಾಪನೆ ಆದಂತಹ ಜಾಗ ಇದೆ. ಆ ಬೆಟ್ಟದ ಮೇಲೆ ನೀರು ಯಾವಾಗಲೂ ಕೂಡ ಅಭಿಷೇಕಕ್ಕೆ ತಾಂಡವಾಗ್ತಾರೆ. ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಭಾಗದ ಜನರೆಲ್ಲ ಬಹಳ ಭಕ್ತಿಪೂರ್ವಕವಾಗಿ ಈ ಶಿವನ ಆರಾಧನೆಗೆ ಇವತ್ತು ನಮ್ಮ ಅಜ್ಜನ ಮಠ ವೀರಗ ಗಂಗಾಧರೇಶ್ವರ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ಕೊಡ್ತಾ ಇದ್ದೀವಿ. ಆ ಮಠದ ಪೂಜ್ಯ ಶ್ರೀ 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 ರಂಭಾಪುರಿ ಶ್ರೀಗಳು ಇವತ್ತು ಬಂದು ಅವರು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ಒಂದು ಹೊಸ ರೂಪವನ್ನು ಕೊಡ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿ ಇರ್ಬೋದು, ಈಗ ಈ ಕ್ಷೇತ್ರದ ಶಾಸಕನೂ ಕೂಡ ಇರ್ಬೋದು. ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿದ್ದೇನೆ. ಸೊ ನಮ್ಮೆಲ್ಲೂ ಕೂಡ ನಂಬಿಕೆ, ಈ ಊರ ಜನ ಎಲ್ಲ ಸ್ವಂತ ಇದನ್ನೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಬಿಜ್ಜಳ್ಳಿ ಬಹಳ ಇತಿಹಾಸವುಳ್ಳಂಥ ಊರಿದು. ಬಿಜ್ಜರ ಕಾಲದಿಂದ ಕೂಡ ಈ ಹಳ್ಳಿಗೆ ಬಹಳ ಪ್ರಸಿದ್ಧವಾಗಿ ಇತಿಹಾಸ ಇದೆ. ಎಲ್ಲ ಭಕ್ತಾದಿಗಳು ಈ ಒಂದು ಹೋಬಳಿ ಎಲ್ಲ ಭಕ್ತಾದಿಗಳೆಲ್ಲ ಕೂಡ ಬಂದು ಈ ಒಂದು ಪೂಜೆ ಮಾಡಿಕೊಂಡು ಪರಂಪರೆಯನ್ನು ಉಳಿಸ್ಕೋಬೇಕು ಅಂತೇಳಿ ಪ್ರಯತ್ನ ಮಾಡ್ತಿದ್ದಾರೆ. ನಾನು ಮತ್ತು ಡಿ ಕೆ ಸುರೇಶ್ ಅವರು ಇವಾಗೆಲ್ಲ ಏನು ಪ್ರೋತ್ಸಾಹ ಕೊಡ್ತಾ ಇದ್ದೀನಿ. ನಾನು ಕೂಡ ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ನೋಡಬೇಕು. ಬೆಟ್ಟ ಕಷ್ಟ ಇರ್ಬೋದು, ಶ್ರಮಕ್ಕೆ ಫಲ ಇದೆ ಅಂದ್ಬಿಟ್ಟು ಎಲ್ಲ ದೇವರು ಕೂಡ ಬೆಟ್ಟದ ಮೇಲೆ ಇದೆ. ವಿಘ್ನೇಶ್ವರನ ಇದ್ದಾರೆ, ಚಾಮುಂಡಿ ಎಲ್ಲ ಬೆಟ್ಟದ ಮೇಲೆ ದೇವರು ಕೂತಿದ್ದಾರೆ. ನಾನು ಅನೇಕ ದೇವಸ್ಥಾನಗಳಿಗೆಲ್ಲ ಭೇಟಿ ಕೊಟ್ಕೊಂಡು ಬಂದಿದ್ದೇನೆ. ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿರುವಂಥ ಈ ಪುಣ್ಯ ಕ್ಷೇತ್ರ ಶಿವಾಜಮೂರ್ತಿ ನನ್ನ ಹೆಸರಿಗೆ ಅರ್ಕೆ ಮಾಡ್ಕೊಂಡಂಥ ಜನ್ಮತಾಳ ಅಂತ ಕ್ಷೇತ್ರ, ಅದು ಬೆಟ್ಟದ ಮೇಲೆ ಕಾಡಿನಲ್ಲಿ ಬಂದು ನಾನಿಲ್ಲಿ ಭಾಳ ಸಂತೋಷದಿಂದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡೆ. ಸರ್, ಸಿದ್ದರಾಮಯ್ಯ ಅವರು OBC ರಾಷ್ಟ್ರೀಯ ಮಂಡಳಿ ಸದಸ್ಯ ಅಧ್ಯಕ್ಷ ಆಗಿದ್ದಾರೆ. ಆದರೆ ಇದನ್ನೇ ಬಿಜೆಪಿಯವರು ಟೀಕೆ ಮಾಡ್ತಾರೆ. ಅವ್ರನ್ನ ಸೆಂಟ್ರಲ್ಲೇ ಕಳಿಸೋದಕ್ಕೆ, ಇಲ್ಲಿಂದ ಇಳಿಸೋದಕ್ಕೋಸ್ಕರ ಇದನ್ನು ಸ್ಥಾನ ಕೊಟ್ಟಿದ್ದಾರೆ. ಏನಿಲ್ಲ, ನಮ್ಮ ರಾಜ್ಯದಲ್ಲಿ ನಾವು ಅಧಿಕಾರದಲ್ಲಿದ್ದೇವೆ. ನಾನು ಸಿದ್ದರಾಮಯ್ಯ ಹೋದಾಗ ಎಲ್ಲ ಕಡೆನೂ ಅದಕ್ಕೆ ಹೋಗಿ ಚರ್ಚೆ ಮಾಡ್ಕೊಂಡು ಬಂದು, ಅದಕ್ಕೆ ನನ್ನ ಹತ್ರನೂ ಚರ್ಚೆ ಮಾಡಿತ್ತು ಸ್ಟಾರ್ಟಿಂಗ್ಗೆ. ನಾನೇ ಕಾಂಗ್ರೆಸ್ ಕಚೇರಿ ಮಾಡಿ ನಾಯಕ ನಾವು ನಮ್ಮ ಸರ್ಕಾರದಿಂದ ಒಂದು 40 ಜನ ಲೀಡರ್ಸ್ ಬರ್ತಾರೆ. ಫಾರ್ಮರ್ಸ್ ಮಿನಿಸ್ಟರ್ಸು, ಯೂನಿಯನ್ ಮಿನಿಸ್ಟರ್ಸು, ಫಾರ್ಮರ್ MP ಗಳು, OBC ಲೀಡರ್ಸ್ ಎಲ್ಲ ಬರ್ತಾರೆ. ಸೊ OBC ಜನಸಂಖ್ಯೆ ಇಡೀ ದೇಶದಲ್ಲಿ ಭಾಳ ದೊಡ್ಡದಿದೆ. ನಮ್ಮ ಪಕ್ಷಕ್ಕೆ ಸಂಘಟನೆ ಮಾಡಬೇಕು, ಅವ್ರಿಗೆ ಸಮಾನತೆ ಕೊಡಬೇಕು. ಒಕ್ಕಲಿಗರು ನ್ಯಾಷನಲ್ ಲೆವೆಲ್ OBCಗಳೇ, ಸೊ ಲಿಂಗಾಯತದ್ದು OBC ಇದೆ, ಕೊಡೋದೀಗ. ಸೊ ನಾವೇನು ಎಲ್ಲ ವರ್ಗಕ್ಕೂ ನಮ್ಮ ಪಕ್ಷ ಸೀಮಿತವಾಗಿದೆ. ಡಿಪಾರ್ಟ್ಮೆಂಟ್ಗಳಿದೆ, OBC ಡಿಪಾರ್ಟ್ಮೆಂಟ್ ಇದೆ, SC ಡಿಪಾರ್ಟ್ಮೆಂಟ್ ಇದೆ, ರೈತರ ವಿಭಾಗ ಇದೆ, ಮೈನಾರಿಟಿ ವಿಭಾಗ ಇದೆ. ಮೈನಾರಿಟಿಗೆ ಜೈನು ಸೇರ್ತಾರೆ, ಕ್ರಿಶ್ಚಿಯನ್ ಸೇರ್ತಾರೆ. ಎಲ್ಲರೂ ಕೂಡ ನಾವು ಸಮಾನತೆ. ಇದನ್ನೇ ಟೀಕೆ ಮಾಡ್ತಿದ್ದಾರೆ ಸರ್ ಬಿಜೆಪಿಯವರು. ಅವರು ಟೀಕೆ ಮಾಡಿಲ್ಲ ಅಂತ ಅವರು ಸಮಾಧಾನ ಆಗುವುದಿಲ್ಲ. ಟೀಕೆಗಳು ಸಾಯ್ತವೆ, ಕೆಲಸಗಳು ಮುಗಿತವೆ ಅಂತ ಹಿಂದೆ ಹೇಳಿದ್ದೆ. RSS ಬ್ಯಾನ್ ಮಾಡಬೇಕು ಅಂತ ಹೇಳಿ RSS ಬ್ಯಾನ್ ಮಾಡಬೇಕು ಅಂತೇಳಿ ಪ್ರಿಯಾಂಕ್ ಖರ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್. ಪ್ರಿಯಾಂಕ್ ಖರ್ಗೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್ RSS ನ ಬ್ಯಾನ್ ವಿಚಾರವಾಗಿ. ಈಗ ವಿಜಯೇಂದ್ರ ಅವರು ಕಾಂಗ್ರೆಸ್ನವರು ಮೂರ್ಖರು ಅಂತ ಹೇಳಿದ್ದಾರೆ ಸರ್. ಸರ್ ಮೇಕೆದಾಟು ಪಾದಯಾತ್ರೆ ಮಾಡಿದ್ರಿ ಸರ್. ನಿನ್ನೆ ಕುಮಾರಸ್ವಾಮಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಆಯಿತು, ಮಾತು ಏನು ಕೊಟ್ಟಿದ್ರು ಆ ಮಾತು ಫಸ್ಟ್ ಉಳಿಸ್ಕೊಳ್ಳಿ ಕುಮಾರಸ್ವಾಮಿ. ಒಂದೇ ಗಂಟೆಲಿ ಸೇನಾ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.